ಸ್ಪೀಕಿಂಗ್. ಹಲೋ ಸರ್, ಇಸ್ ಇಟ್? ಹಲೋ ಕಂಟ್ರೋಲ್ ರೂಮ್. ಹಲೋ, CST 786 ವ್ಯಾನ್ ನಲ್ಲಿ ಡೈಮಂಡ್ಸ್ ಸ್ಮಗಲ್ ಮಾಡ್ತಿದ್ದಾರೆ. ಕುಂದಾಪುರ ಸಬ್ವೇನಲ್ಲಿ ಆ ವ್ಯಾನ್ ಡಿವಿಷನ್ ತಗೊಂಡಿದೆ. ಚೆಕ್ ಪೋಸ್ಟ್ ಹತ್ರ ವ್ಯಾನ್ ನಿಲ್ಲಿಸಿ ತರೋಗ್ ಚೆಕ್ ಮಾಡಿ. ಓವರ್. ಏನ್ ಸರ್, ಎಷ್ಟೊತ್ತಂತ ನಿಮ್ ಮುಖ ನಾನು, ನನ್ ಮುಖ ನೀವು ಅಂತ ನೋಡ್ತಾ ಇರೋದು? ಬೋರ್ ಆಗತ್ತೆ ಸರ್, ಬಹಳ ಬೋರ್ ಆಗುತ್ತೆ. ಅಲ್ಲ, ಅಟ್ಲೀಸ್ಟ್ ಒಂದ್ ಲೇಡಿ ಪೊಲೀಸ್ ಇದ್ದಿದ್ರೆ ಎಷ್ಟೊತ್ ಬೇಕಾದ್ರೂ ನೋಡ್ತಾ ಇರ್ಬೋದು ಅಲ್ವೇ? ಶಟ್ ಅಪ್. ಓ, ಕೊನೆಗೂ ಬಾಯ್ ಬಿಟ್ರ? ಏನಾಗ್ಬೇಕಾಗಿತ್ತು ಸರ್? ವ್ಯಾನ್ ನಲ್ಲಿ ಏನ್ ಸಾಗಿಸ್ತಿದ್ಯಾ? ವ್ಯಾನು ಹುಲಿ ಸರ್, ಟೈಗರ್. ವಾಟ್? ಕಮಾನ್, ಓಪನ್ ದಿ ಡೋರ್. ಎಸ್ ಸರ್. ಇದೇನ್ ಮಾಯಾ, ಇದ್ದಕ್ಕಿದ್ದಾಗೆ ಬಾಗುತ್ತಿಕೊಂಡ್ಬಿಡ್ತು. AC, ಓ ಟಿವಿ. ಟೈಗರು. ಹಲೋ, ಎಕ್ಸ್ಕ್ಯೂಸ್ ಮೀ, ಎಸ್. ನೀವು ಶಕ್ತಿ ವೃತ್ತಿ? ಸ್ಮಗ್ಲಿಂಗ್. ಯಾಕೆ ಅರ್ಥ ಆಗ್ಲಿಲ್ವಾ? SMUGGLING ಸ್ಮಗ್ಲಿಂಗ್. ಎಸ್. ಕಳ್ಳ ಯಾವತ್ತಿದ್ರು ತಾನ್ ಕಳ್ಳ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಲ್ಲ ಸಾರ್. ನಾನ್ ಹೇಳ್ಕೊತಿದ್ದೀನಲ್ಲ. ಎಷ್ಟು ಬೆತ್ತ ಮಾತಾಡಿದ್ರೆ ಕೇಳಿಸಿತಲ್ಲ ಮಾರಾಯ. ಇದನ್ ಕಿವಿ ಹಾವಿನ ಕಿವಿ ಕಣೋ ಮಾರಾಯ. ಇರ್ಬಹುದು ಸಾರ್, ಯಾವುದಕ್ಕೂ ಒಂದು ಸಲ ಚೆಕ್ ಮಾಡಿದ್ರೆ ಒಳ್ಳೇದು. ಒಂದ್ಸಲ ಏನು 10 ಸಲ ಚೆಕ್ ಮಾಡ್ಕೊಳ್ಳಿ. ಕಮೆನ್. ತಗೊಳ್ಳಿ, ಯಾವ್ದು ಬೇಕೋ ತಗೊಳ್ಳಿ. ಸಾಹೇಬ್ರು ಬೇರೆ ನಕ್ಷತ್ರನಾಗಿ ಹಿಂದೆನೆ ಇದ್ದಾರೆ. ಆನ್ ಡ್ಯೂಟಿ ಸಾ? ನೀನು? ನಂದು ಅದೇ ಡ್ಯೂಟಿ ಅಲ್ಲವೋ? ಹೌದು ಸಾ. ಒಳಗೆ ಯಾವ ಡೈಮಂಡ್ಸು ಇಲ್ಲ ಸಾ. ನಾಯಿ ಮೂಸಿ ನೋಡಿದ ಹಾಗೆ ಮೂಸಿ ನೋಡಿದೆ ಮಾರಾಯರೆ. ಡೈಮಂಡಿನ ವಾಸನೆ ಇಲ್ವಲ್ಲ. ಸಾರಿ ಸರ್. Never mind. It's all in the game. Better luck next time. Yes, you can go. ಏನಂದ್ರೆ ಸರ್, ಇದೇ ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಇರ್ತೀವಿ ಸರ್. ಮುಂದಿನ ಸಲ ಹೋಗುವಾಗ ಅಥವಾ ಬರುವಾಗ ಒಂದ್ ಎರಡಾದ್ರೂ ಲೇಡಿ ಕಾನ್ಸ್ಟೇಬಲ್ ಇದ್ರೆ ಪ್ರಯಾಣ ಸುಖಕರವಾಗಿರುತ್ತೆ ಅಲ್ವೇ? Shut up. Move. CST 786 ವ್ಯಾನ್ ಸಿಕ್ತೇನ್ರಿ? ಸಿಕ್ತು ಸರ್. ಚೆಕ್ ಮಾಡಿದ್ರೇನ್ರಿ? ಸರ್, ಇಂಚು ಬಿಡದೆ ಹೊಂಚು ಹಾಕಿ ಚೆಕ್ ಮಾಡೋದ್ರಲ್ಲಿ ನಾನು ಮಿಂಚಿದ ಹಾಗಲ್ಲವೋ? ಏನಾದ್ರೂ ಇತ್ತೇನು? ಇತ್ತು ಸರ್. ಒಂದ್ ಟಿವಿ ಇತ್ತು, ಒಂದ್ ಏರ್ ಕಂಡೀಷನ್ ಇತ್ತು. ಫಸ್ಟ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇತ್ತು ಸರ್. ಮಾತು ಚಳಿ ಹಾಗೆ ಕೊರಿದೋ ಇತ್ತು ಸರ್. ಅಲ್ವಾ? ಅಷ್ಟೇ ಅಲ್ಲ ಮಾರಾಯರೆ, ಒಳಗೊಂದು ಮಿನಿ ಬಾರ್ ಇತ್ತು. ಯಾವ 5 ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇರಲಿಲ್ಲ. ಎಲ್ಲ ಫಾರಿನ್ ಇತ್ತಲ್ಲವೋ? ಆಫರ್ ಮಾಡ್ಬಿಟ್ರು ಸರ್. ಆದ್ರೆ ಏನ್ ಮಾಡೋದು, ಆನ್ ಡ್ಯೂಟಿ ಕೈಗೆ ಸಿಕ್ಕಿದ್ದು ಬಾಯಿಗೆ ಬರಲಿಲ್ಲ. ಇಡಿಯಟ್ಸ್, ಬೆಡ್ ಕೆಳಗೆ ನೋಡ್ತಾರೇನ್ರಿ? ಅದು ಪಾಪದ ಕೆಲಸ ಅಂತ ಸುಮ್ಮನಾಗಿದುಂಟಲ್ಲವೋ? ಶೇಷ ಶೈನದ ಮೇಲೆ ಮಹಾವಿಷ್ಣು ಮಲಗಿದಾಗೆ ಹಾಯಾಗಿ ಮಲಗಿದ್ದ ಸರ್ ಮಹಾನುಭಾವ. ಏರ್ಸೋಕೆ ಮನಸ್ಸೇ ಬರಲಿಲ್ಲ ಸರ್. ಜೊತೆಗೆ ಅದು ಸಭ್ಯತೆ ಅಲ್ಲ ಅಂತ ಸುಮ್ಮನಾಗಿದುಂಟು ಅಲ್ಲವೋ? ಎಸ್ ಸರ್. ಇಡಿಯಟ್ಸ್, ಆ ಬೆಡ್ ಕೆಳಗೆ ಇತ್ತು ಅಂತ ಮತ್ತೆ ಅವನೇ ಫೋನ್ ಮಾಡಿ ನಗ್ತಾ ಹೇಳಿದಾನೆ. ನೀವಾದ್ರೂ ನೋಡ್ಬಾರ್ದೇನ್ರಿ? ಡ್ಯಾಮ್ ಇಟ್. ಅಯ್ಯೋ ಸರ್, ಏನು ಅಂಟುಂಡ? ನಮ್ ಸರ್ವಿಸ್ ಬ್ಯಾಗ್ ಏನೋ ಇವ್ರಿಗೆ ಬೇಡವೆಂದು ತೋರುತ್ತದೆ. ಹೈವೇ ಸ್ಕ್ವಾಡ್ ರೋಜರ್ 2
CST 7861 ಎಸ್ಕೇಪ್ ಆಗಿಬಿಟ್ಟಿದೆ. ತಕ್ಷಣ ಸೀಸ್ ಮಾಡಿ. ಓವರ್. ಮೆಸೇಜ್ ರಿಸೀವ್ಡ್. ಓವರ್. ಟರ್ನ್. ಫ್ಲೈಯಿಂಗ್ ಸ್ಕ್ವಾಡ್ 3 CST 7861 ಹೈವೇ ನಂಬರ್ 48 ಅಲ್ಲಿ ಹೋಗ್ತಾ ಇದೆ. ತಕ್ಷಣ ಸೀಸ್ ಮಾಡಿ. ಓವರ್. ಸರ್, ಸಿಟಿ ಬಂದಾಯ್ತು. ಸಿಗ್ನಲ್ ಬಿದ್ದಿದೆ. ಪೊಲೀಸ್ನವರು ಹತ್ರ ಬರ್ತಾ ಇದ್ದಾರೆ. ರಾಮು, ಮುಂದೆ ಸ್ಲಮ್ ಇದೆಯಲ್ಲ, ಅಷ್ಟೇ. ಆಲ್ ದ ಬೆಸ್ಟ್. ಓಕೆ ಸರ್. ಸರ್, ಇದರಲ್ಲಿರೋದನ್ನ ಸೇರಿಸ್ಬೇಕು. ಜಾಗಕ್ಕೆ ಸೇರಿಸ್. ಸರಿ ಸರ್. Well done, Mr. Shakti. Well done. I appreciate you. Yes. ನಿನ್ನ ಶಕ್ತಿ ಅಮೋಘ, ನಿನ್ನ ಬುದ್ಧಿ ಚಮತ್ಕಾರ ಅಪಾರ, ನಿನ್ನ ಕೈ ಕೆಳಗ ಚಾಕಚಕ್ಯತೆ ಕೇಳಿ ನೋಡಿ ಇಂಟರ್ನ್ಯಾಷನಲ್ ಸ್ಮಗ್ಲರ್ ನಿನಗೆ ದಾಸೋಹಂ ದಾಸೋಹಂ ಅಂತಿದ್ದಾರೆ. ಪೊಲೀಸ್ನೋ ತಲೆಗೆ ಬೆಲೆ ಇಲ್ಲದ ಮಾಡಿರೋ ನಿನಗೆ ನಾನು ಸ್ಮಗ್ಲಿಂಗ್ ಸಾಮ್ರಾಟ್ ಅನ್ನು ಬಿರುದು ಕೊಡ್ತಾ ಇದ್ದೀನಿ. ಬ್ರೇವೋ ಮೈ ಡಿಯರ್ ಸ್ಮಗ್ಲಿಂಗ್ ಎಂಪರರ್, ಬ್ರೇವೋ. ಸಾಕು ಬುದ್ಧಿ, ಜಾಸ್ತಿ ಕುಡಿಬೇಡಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಬುದ್ಧಿ ಬುದ್ಧಿ ತಗೊಳ್ಳಿ.
ಹೇಳು ನೋಡೋಣ. ಮತ್ತಿನ್ಯಾರು? ನನ್ನ ಮುದ್ದು ಮಗಳು ಅರುಣ. ಹಾಗಪ್ಪ, ನಿನ್ನ ಹತ್ರ ಯಜಮಾನ್ರ ಹತ್ರ ಯಾವಾಗ ನೋಡಿದ್ರು ಸಿಕ್ಕಾಕೊಂಡ್ಬಿಡ್ತೀನಿ. ಅದ್ ಯಾಕೆ ಗೊತ್ತಮ್ಮ, ನಾವು ನಿನ್ನ ನೋಡೋದು ಹೊರಗಿರೋ ಈ ಕಣ್ಣುಗಳಿಂದ ಅಲ್ಲ, ಒಳಗಿರೋ ಮನಸ್ಸಿನಿಂದ. ಕರೆಕ್ಟ್, ಅದೇ ಇರ್ಬೇಕು. ಅಪ್ಪ, ಯಜಮಾನ್ರು ಇನ್ನೂ ಎದ್ದಿಲ್ವಪ್ಪ? ಮೇಲಿರೋ ಆ ದೇವ್ರು ಈ ಸುಪ್ರಭಾತ ಕೇಳದೇ ಇದ್ರು ಎದ್ದು ಬಿಡ್ತಾನೋ ಏನೋ. ಆದ್ರೆ ನಮ್ಮ ದೇವ್ರು ನಿನ್ ಮುಖ ನೋಡದೆ, ನಿನ್ ಧ್ವನಿ ಕೇಳದೆ ಯಾವತ್ತಾದ್ರೂ ಎದ್ದಿದಾರೇನಮ್ಮ? ಅರುಣ, ನಿಜವಾಗ್ಲೂ ನಮ್ಮ ಯಜಮಾನ್ರು ದೇವರು ಕಣಮ್ಮ. ಅಪ್ಪ, ನೌಕರರಾಗಿರೋ ನಿಮ್ಮನ್ನ ಹೆತ್ತ ತಂದೆ ಹಾಗೆ ನಿಮ್ ಮಗಳಾಗಿರೋ ನನ್ನನ್ನ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಅವಾಗ ಅವರು ದೇವ್ರಲ್ದೆ ಇನ್ನೇನಪ್ಪ ಆಗ್ತಾರೆ? ಅಯ್ಯಯ್ಯೋ, ಹೊತ್ತಾಗೋಯ್ತು, ನಾ ಬರ್ತೀನಪ್ಪ. ಮೆತ್ಕೋಗಮ್ಮ, ಬಿದ್ದಿದೀಯ, ಮೆತ್ಕೋಗು. ಅಯ್ಯೋ ಹುಚ್ಚು ಹುಡುಗಿ, ಮೆತ್ಕೋಗು. ಸಾಹೇಬ್ರೆ, ಸರ್, ಅಣ್ಣ, 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 ನಾನು ಅರುಣ. Come in. ಗುಡ್ ಮಾರ್ನಿಂಗ್ ಅಣ್ಣ. Morning. Very, very good morning. ಕಾಫಿ. Thank you. ಪೇಪರ್. Uh-huh. ಅಣ್ಣ, ಎಲ್ರೂ ಬೆಳಿಗ್ಗೆ ಎದ್ದ ಕೂಡ್ಲೆ ದೇವ್ರ ಮುಖ ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ನೀನ್ ನೋಡಿದ್ರೆ ನಾನ್ ನಿನ್ ಮುಖ ನೋಡ್ತೀನಿ. ನಗೋ ಮುಖದಲ್ಲಿ ದೇವರಿದ್ದಾನೆ ಅಂತಾರೆ. ಅರುಣ, ನಾನು ಹುಡ್ತಾಗ್ಲಿಂದಲೂ ನನ್ನ ಹೆತ್ತ ತಾಯಿ ಮುಖ ನೋಡಿಲ್ಲ. ನಿನ್ನ ನೋಡ್ದಾಗ್ಲೆಲ್ಲ ನನಗ್ ಜನ್ಮ ಕೊಟ್ಟ ತಾಯಿ ನೋಡ್ದಷ್ಟೇ ನನ್ನ ಮನಸ್ಸಿಗೇನೋ ಒಂದು ತೃಪ್ತಿ. ಅಷ್ಟೇ ಅಲ್ಲ, ನಿನ್ನ ಮುಖ ನೋಡಿದ ದಿನಗಳೆಲ್ಲ ನನಗ್ ಸಕ್ಸಸ್. ಹೌದಾ ಅಣ್ಣ? ಹೇಗಿದೆ ಸ್ಟಡೀಸ್ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿರೋದು ಮಾತ್ರ ಅಲ್ಲ, ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿ ಇದೇ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನೀನ್ ಫೋಟೋ ಬರ್ಬೇಕು. ರೈಟ್? ರೈಟ್ ಸರ್. ಸಾರಿ ಅಣ್ಣ, ಅವನು ಸಾರಿ ಅಣ್ಣ. ರೈಟ್. ಕಾಲೇಜ್ ಎಷ್ಟು ಗಂಟೆಗೆ? 9 ಗಂಟೆಗೆ. ಟೆನಿಸ್ 7 ಗಂಟೆಗೆ. ಈಗ ಟೈಮ್ ಎಷ್ಟು ನೋಡು. ಬಿಡು 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 ಗಾಡಿ.